ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ನೊಂದು ಶಾಪಿಂಗ್ ಬ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಅಂಡ್ ನಿಮ್ಗೆ ಹೆಂಗ ಅನ್ಸ್ತು, ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ಜಸ್ಟ್ ಅವಾಗ ಬಂದು ನೋಡ್ಕೊಂಡು ಹೋಗೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಸ್ನ ಕಂಪ್ಲೀಟ್ಲಿ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಹೊಸಬ್ರಿಗೆ ವೆಲ್ಕಮ್ ನನ್ನ ಚಾನಲ್ಗೆ. ನನ್ನ ಹೆಸರು ರಂಜಿತಾ. ನಾನಿರೋದು ಬ್ಯಾಂಗ್ಳೂರಲ್ಲಿ. ಎಮ್ ಕಾಂಟೆಂಟ್ ಕ್ರಿಯೇಟರ್ ಹಾಗೆ ಮ್ಯಾನಿಫೆಸ್ಟೇಷನ್ ಕೋಚ್. ನಾನು ಟ್ರಾವೆಲ್, ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ ನನ್ನ ಚಾನಲ್ ಅಲ್ಲಿ. ದಯವಿಟ್ಟು ಹೋಗಿ ನೋಡಿ. ಇವನ್ ಇನ್ಕ್ಲೂಡಿಂಗ್ ಬ್ಯೂಟಿ ಕಾಂಟೆಂಟ್ ಕೂಡ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೇಮ್ ಐಡಿನೇ ಅಲ್ಲೂ ಕೂಡ ಇರುತ್ತೆ, curlyworlds26 ಇನ್ಸ್ಟಾಗ್ರಾಮ್ ಪೇಜ್ ನೇಮ್. ಓಕೆನಾ? ಸೊ ಶುರು ಮಾಡೋಣ ಇವತ್ತಿನ ವಿಡಿಯೋನ. ಸೊ ಸಾಕಷ್ಟು ಇದೆ, ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಬಿಗಿನ್. ಅಂದ್ರೆ ಈ ಇಡೀ ತಿಂಗಳಲ್ಲಿ ನಾನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ಇದ್ರಲ್ಲಿ ಪೋಸ್ಟ್ ಮಾಡ್ತಾ ಇದೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಶೀನ್ ಅಂಡ್ ಅದ್ರ ಜೊತೆಗೆ ಇನ್ಯಾವ್ದಿದೆ, ಮೀಶೋ. ಇಷ್ಟು 4 ಆನ್ಲೈನ್ ಆಪ್ಸ್ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್. ಲೆಟ್ಸ್ ಸ್ಟಾರ್ಟ್. ತಗೊಂಡಿರೋದಲ್ಲ, ಬಟ್ ನಾನು ಇದನ್ನ ತುಂಬಾ ತಿಂಗಳುಗಳಿಂದ ಟ್ರೈ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂತು, ಸೊ ಹಾಗಾಗಿ ತೋರಿಸ್ತಿದ್ದೀನಿ. ಬಟ್ ಇದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್. ನನಗೆ ಸ್ಪೆಷಲ್ ಈ ಟೇಬಲ್ ಬೇಕಾಗಿರೋದು, ಯಾಕಂದ್ರೆ ನಾನು ಆಲ್ರೆಡಿ ಸ್ವಲ್ಪ ಟ್ಯಾನ್ ಆಗಿರೋ ಕಾರಣ ನನಗೆ ಇದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಬಂದಿದ್ದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು ಫಸ್ಟ್ಲಿ. ಸೊ ಹಾಗಾಗಿ ಐ ಆಮ್ ಸೋ ಗ್ಲಾಡ್. ಸೊ ಟ್ರೈ ಮಾಡೋಣ, ವಿಡಿಯೋ ಮಾಡಿ ಹಾಕ್ತೀನಿ, ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಓಕೆನಾ? ಸೊ ಇದು ಫಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಅಮೆಝಾನ್ ಇಂದ ಈ ತರದೊಂದು ಫೋನ್ ಸ್ಟಿಕ್ ಅಂತಾರ, ಫೋನ್ ಸ್ಟಿಕ್ ಏನೋ ಸಮಥಿಂಗ್ ಅಂತಾರೆ, ಮರ್ತೋಗಿದೆ ಹೆಸರೇನ್ ಕರೀತಾರೆ ಅಂತ. ಸೊ ಇದು ಹೆಂಗಪ್ಪ ಅಂದ್ರೆ ಬ್ಯಾಕ್ ಸೈಡ್ ಅಂಟಿಸ್ಕೊಳ್ಳೋದು ಫೋನ್ಗೆ. ಸೊ ದಟ್ ನಾವೇನಾದ್ರು ಒಬ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲಾರು ಸ್ಪೆಷಲಿ ಗ್ಲಾಸ್ ಡೋರು ಆ ತರದ್ದು ಕಿಟಕಿ ವಿಂಡೋಸ್ ಇದ್ರೆ ಮಾತ್ರ ಅಂಟ್ಕೊಳ್ಳುತ್ತೆ, ಮರದಕ್ಕೆಲ್ಲ ಅಂಟ್ಕೊಳ್ಳಲ್ಲ. ಸೊ ಫೋನ್ ಹಿಂದೆಗಡೆ ಈ ತರ ಹಾಕಿ ನಿಮ್ಮ ಫೋನ್ ಇದ್ರ ಮೇಲೆ ಇಟ್ರೆ, ಐ ಮೀನ್ ಇದನ್ನ ಅಂಟಿಸಿದ್ರೆ ನೀವು ಆರಾಮಾಗಿ ಫೋಟೋ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೋಬಹುದು. ನನಗೆ ಒಬ್ಳೆ ಇರೋ ಕಾರಣ ಸೋಲೋ ಟ್ರಾವೆಲ್ ಮಾಡ್ತಾ ಇರೋ ಟೈಮಲ್ಲೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದೀನಿ. ಹಿಂದೆಗಡೆ ಸ್ಟಿಕ್ಕರ್ ನ ರಿಮೂವ್ ಮಾಡಿದ್ರೆ ನೀವು ಇದನ್ನ ಈಸಿಯಾಗಿ ಬಳಸ್ಕೋಬಹುದು. ಇದನ್ನ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ತರಿಸಿದ್ದು ಹಾರ್ಟ್ ಶೇಪ್ ಅಲ್ಲಿ ತರಿಸಿದೆ, ಬಟ್ ಈ ಶೇಪ್ ಅಲ್ಲಿ ಯಾವ್ದು ತರಿಸಿಲ್ಲ. ಸೊ ಇದನ್ನ ಟ್ರೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಐಫೋನ್ ಮತ್ತೆ ಎಲ್ಲ ಫೋನ್ಗೂ ಆಗುತ್ತೆ, ನಾನು ಎರಡಕ್ಕೂ ಯೂಸ್ ಮಾಡ್ತೀನಿ. ಸೊ ಇದು ಒಂದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಮೀಶೋ ಇಂದ ತರಿಸಿರೋದು. ತುಂಬಾನೇ ಚೆನ್ನಾಗಿದೆ ಈ ಜ್ಯುವೆಲರಿ ಕಲೆಕ್ಷನ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವೇನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡ್ತಾರೆ, ನಾನು ಆಲ್ರೆಡಿ ಅಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ದೇವ್ರ ಮುಖ ಇರುವಂತ ಒಂದು ಇಯರಿಂಗ್ಸು, 2 ಇಯರಿಂಗ್ಸ್ ಬರುತ್ತೆ ನಿಮ್ಗೆ, 2 ಕಿವಿಗೂನು. ಇದ್ರ ಜೊತೆಗೆ ನೆಕ್ ಪೀಸು ಕೂಡ ಸಕ್ಕದಾಗಿದೆ. ಸ್ಪೆಷಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಏನ್ ಬರ್ತಿದ್ದಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಸಿ, ಈ ತರ ಇದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ. ಮಸ್ಟ್ ಬೈ. ಹಬ್ಬಗಳಿಗೆ ಏನಾದ್ರು ಸಿಂಪಲ್ ಆಗಿ ನೀವು ನೋಡ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ತಗೊಳ್ಳಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಇನ್ನೇನು ವರಮಹಾಲಕ್ಷ್ಮಿ, ಗಣೇಶ ಹಬ್ಬ ಎಲ್ಲ ಆನ್ ದಿ ವೇ ಇದಾರೆ. ಸೊ ಹಬ್ಬಗಳಿಗೆ ಸ್ಯಾರಿ ಹಾಕೊಳ್ಳೋಕೆ ತುಂಬಾ ಇಷ್ಟಪಡ್ತಿರಲ್ಲ, ಸೊ ಇಷ್ಟ ಆಗುತ್ತೆ. ಸೊ ಇದು ಮೀಶೋ ಇಂದ ತರಿಸಿರುವಂತದ್ದು, ಜಸ್ಟ್ 175 rupees ಗೈಸ್. ಸೊ ನೆಕ್ಸ್ಟ್ ಬಂದು ಇದೊಂದು ಹೇರ್ ಟೂಲ್ ನ ತರಿಸಿದೀನಿ. ಇದನ್ನ ಟ್ರೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ಕೂಡ ಚೆನ್ನಾಗಿ ವೈರಲ್ ಆಗ್ತಿದೆ. ಸೊ ಇದು ರಿಯಲಿ ವರ್ಕ್ ಆಗುತ್ತಾ ನನ್ನ ಹೇರ್ಗೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿರೋದು. ಸೊ ಅವರೇ ಒಂದು ಕ್ಲಚ್ ಕೊಟ್ಟಿರ್ತಾರೆ ಈ ತರದ್ದು. ನೆಕ್ಸ್ಟ್ 2 ರಬ್ಬರ್ ಬ್ಯಾಂಡ್ ಇರುತ್ತೆ, ಇಲ್ಲಿದೆ ನೋಡಿ. ಸೊ ಇದನ್ನ ಈ ತರ ಇಟ್ಬಿಟ್ಟು ಇದನ್ನ ಇಲ್ಲ ಹಾಕ್ಬಿಟ್ಟು 2 ಹೇರ್ ಆ ಕಡೆ ಪಾರ್ಟಿಷನ್ ಮಾಡ್ಕೊಂಡು ಇದನ್ನ ರೋಲ್ ಮಾಡ್ಬಿಟ್ಟು 1 ಡೇ ಅಥವಾ ಒಂದು 6 to 5 hours ಬಿಟ್ಟು ನಿಮ್ಮ ಹೇರ್ ಕರ್ಲಿ ಆಗ್ಬೇಕಂದ್ರೆ ಇದನ್ನ ಬಳಸ್ತಾರೆ. ಬಟ್ ನನ್ನ ಹೇರ್ ಆಲ್ರೆಡಿ ಕರ್ಲಿ ಇದೆ, ಬಟ್ ಐ ವಾಂಟೆಡ್ ಟು ಟೆಸ್ಟ್, ರಿವ್ಯೂ ಮಾಡಬೇಕು ಈ ಪ್ರಾಡಕ್ಟ್ ನ ಅಂತ ತರಿಸಿರೋದು. ನೋಡೋಣ, ನಾನು ವಿಡಿಯೋ ಮಾಡಿ ಹಾಕಿದಾಗ ಚೆಕ್ಔಟ್ ಮಾಡಿ ವಿತೌಟ್ ಫೇಲ್. ಇದರಲ್ಲಿ ಈ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ಸಿಗುತ್ತೆ, ದಯವಿಟ್ಟು ಇಷ್ಟ ಆದವರು ಹೋಗಿ ಬೈ ಮಾಡಿ. ಎಲ್ಲಾನು ಅಫೋರ್ಡಬಲ್ ಆಗೇ ಇರುವಂತದ್ದು. ಓಕೆನಾ? ಸೊ ಇದು ಒಂದು ತಗೊಂಡಿರೋದು. ಸೊ ನೆಕ್ಸ್ಟ್ ಬಂದು ಈ ತರ ಸ್ಟ್ರಾಪ್ಲೆಸ್ ಬ್ರಾ. ಏನಾದ್ರು ಇವಾಗ ಬ್ಯಾಕ್, ಈಗ ಬ್ರಾ ಎಲ್ಲ ನಮ್ಗೆ ವಿಸಿಬಲ್ ಕಾಣಿಸ್ಬಾರ್ದು ಅಂದ್ರೆ ಈ ತರ ಬ್ರಾಸ್ ನ ನೀವು ಹಾಕೋಬಹುದು. ಇದನ್ನ ಮನೇಲಿ ಇದ್ದಾಗೂ ಹಾಕೋಬಹುದು, ಕೆಲವೊಂದು ಡ್ರೆಸ್ಸಸ್ಗೆಲ್ಲ ಬ್ರಾ ಹಾಕೊಂಡ್ರೆ ವಿಸಿಬಲ್ ಆಗಿ ಕಾಣಿಸ್ತಿರುತ್ತೆ. ಸೊ ಆ ತರದಕ್ಕೆಲ್ಲ ಇದನ್ನ ಪ್ರಿಫರ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಅಮೆಝಾನ್ ಇಂದ ತರಿಸಿರುವಂತದ್ದು.
ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ತರಿಸಿದ್ದು ಏನೋ ಗೊತ್ತಿಲ್ಲ, ಸ್ವಲ್ಪ ಹಾಳಾಗ್ಬಿಡ್ತು, ಅದೇನೋ ಗೊತ್ತಿಲ್ಲ. ಏನ್ ಗೊತ್ತಾ, ಈ ಕವರ್ನ ಬಿಸಾಡ್ಬೇಡಿ. ಕವರ್ ಇದ್ರೇನೆ ಆ ಗಮ್ ಅಂಟ್ಕೊಂಡು ಚೆನ್ನಾಗಿ ಕೂತಿರುತ್ತೆ, ತುಂಬಾ ದಿನಗಳು ಬರುತ್ತೆ. ಇಲ್ಲ ಅಂದ್ರೆ ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ಕವರ್ನ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಶೀನಿಂದ ಚೀಕ್ ಟಿಂಟು ಮತ್ತೆ ಲಿಪ್ ಏನಂತಾರೆ, ಲಿಪ್ ಶೇಡ್, ಲಿಪ್ಸ್ಟಿಕ್ ಆ ಥರದೊಂದು ತರಿಸಿದ್ದೀನಿ. ಬಿಕಾಸ್ ನನ್ನ ಹತ್ರ ಚೀಕ್ ಟಿಂಟ್ ಯಾವುದು ಇರಲಿಲ್ಲ, ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ. ಸೊ ಕ್ಯೂಟ್ ಆಗಿದೆ, ಲಿಕ್ವಿಡ್ ಫಾರ್ಮಲ್ಲಿ ಇದೆ. ಇದು ಹೆಂಗಿದೆ ಅಂತಾನು ನನಗೆ ಗೊತ್ತಿಲ್ಲ. ಇವಾಗ ಟ್ರೈ ಮಾಡಲ್ಲ, ಬಿಕಾಸ್ ನಾನು ಆಲ್ರೆಡಿ ಲಿಪ್ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹಾಕೊಳ್ಳಲ್ಲ. ಸೊ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಕ್ಯೂಟ್ ಆಗಿ ಪ್ಯಾಕೇಜ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಕೊಲಾಜನ್ ಮಾಸ್ಕ್ ಎಲ್ಲ ತುಂಬಾನೇ ವೈರಲ್ ಆಗ್ತಿದೆ ಆಯ್ತಾ. ಇದನ್ನು ಅಮೆಝಾನ್ ಇಂದ ತರಿಸಿರೋದು ನಾನು. 130 ರೂಪೀಸ್ಗೆನೋ ನನಗೆ 4 ಪೀಸಸ್ ಬಂದಿದೆ. ಪರವಾಗಿಲ್ಲ ಅಂತ ಅನಿಸ್ತು. 4 ಇದೆ ಇದರಲ್ಲಿ. ಸೊ ಒಂದು ತೋರಿಸ್ತೀನಿ. ಸೊ ಇದನ್ನ ಹಾಕೊಂಡು ಒಂದು 5 to 6 ಅವರ್ಸ್ ಅಥವಾ ಓವರ್ ನೈಟ್ ಕೂಡ ನೀವು ಬಿಟ್ಟು ಬೆಳಗ್ಗೆ ಎದ್ದು ಈ ಶೀಟ್ ಮಾಸ್ಕ್ ನ ರಿಮೂವ್ ಮಾಡ್ಬೋದು. ಬಯೋ ಕೊಲಾಜನ್ ರಿಯಲ್ ಟೀ ಮಾಸ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ಟ್ರೈ ಮಾಡ್ಬೇಕಿತ್ತು ಅಂತ ತುಂಬಾ ದಿನಗಳಿಂದ ಅನ್ಕೊಂತಿದ್ದೆ. ಸೊ ಇದ್ರದ್ದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರು ಬೇಕಾಗಿದ್ದಲ್ಲಿ ತಗೊಳ್ಳಿ, ಬಿಕಾಸ್ ತುಂಬಾನೇ ಅಫೋರ್ಡಬಲ್ ಅಂಡ್ ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋ ಮಾಡುತ್ತೆ. ತುಂಬಾ ಜನ ಇದನ್ನ ರಿವ್ಯೂ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್, ಸೆಲೆಬ್ರಿಟೀಸ್ ಎಲ್ಲರೂ ಕೂಡ. ಸೊ ಮಸ್ಟ್ ಚೆಕ್ ದಿಸ್ ಗೈಸ್. ಸೊ ಅಟ್ಲೀಸ್ಟ್ ಫ್ಯೂ ಆದ್ರೂ ನನ್ನ ಹತ್ರ ತಗೊಂಡಿರಬೇಕು, ಬಟ್ಟೆಗಳಲ್ಲಿ ಶಾಪಿಂಗ್ ಮಾಡಿರ್ಲೇಬೇಕು. ಸೊ ಈ ಟಾಪ್ ಅಂತೂ ನೋಡಿದ ತಕ್ಷಣ ನಂಗೆ ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಜಾಸ್ತಿ ಸೈಜ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಬಿಸಾಕೋ ಯಾವ ಇಂಟ್ರೆಸ್ಟ್, ರಿಟರ್ನ್ ಕೊಡೋ ಯಾವ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಇದನ್ನೇ ಸ್ಟಿಚ್ ಹಾಕ್ಸ್ಕೊಂಡ್ ಬರೋಣ ಅಂತ ಹೇಳಿ ಹಿಂಗೆ ಇಟ್ಕೊಂಡಿದ್ದೀನಿ. ಸ್ಟ್ರಾಪ್ ಅಡ್ಜಸ್ಟ್ ಮಾಡೋಕ್ಕೇನು ಇಲ್ಲ, ಜಸ್ಟ್ ನೀವು ಅದನ್ನ ಕರೆಕ್ಟಾಗಿ ಫಿಟ್ ಮಾಡಿಸಿ ಹಾಕೋಬೇಕಾಗತ್ತೆ. ಸೊ ಬಟ್ ತುಂಬಾನೇ ಚೆನ್ನಾಗಿದೆ, ಬಿಕಾಸ್ ಎಲ್ಲೋ ಆಲ್ವೇಸ್ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ವಸ್ತುನು ಅಷ್ಟೇ, ನೋಡಿದ ತಕ್ಷಣ ನನಗೆ ತುಂಬಾನೇ ಇಷ್ಟ ಆಯ್ತು, ಅಟ್ರಾಕ್ಟಿವ್ ಆಗಿತ್ತು. ಸೊ ಇದು ಬೀಗ ಎಲ್ಲ ಇದೆ, ಏನಂತ ಯೋಚನೆ ಮಾಡಬೇಡಿ, ಇದು ಬುಕ್ ಆಗಿರುತ್ತೆ. ಸೊ ಚೆನ್ನಾಗಿದೆ, ಒಂಥರ ನೀವು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ನಾನು ಯೂಶಲಿ ಟ್ರಿಪ್ಸ್ ಎಲ್ಲ ಹೋದ್ರೆ ತುಂಬಾ ದೊಡ್ಡ ದೊಡ್ಡ ಬುಕ್ ಎಲ್ಲ ತಗೊಂಡ್ ಹೋಗ್ತೀನಲ್ವಾ. ಸೊ ನನ್ಗೊಂಥರ ಅನ್ಸ್ತಿರುತ್ತೆ, ಯಪ್ಪ ಇವೆಲ್ಲ ಇಟ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು. ಅಂಡ್ ಅದಕ್ಕೆ ಇದು ನೋಡಿದ ತಕ್ಷಣ ನಂಗೆ ತುಂಬಾನೇ ಇಷ್ಟ ಆಯ್ತು. ವೈಟ್ ಪೇಜಸ್, ಎಲ್ಲ ವೈಟ್ ಪೇಜಸ್ ಇರೋದು. ನಾನು ಫ್ಯೂಚರ್ ಅಲ್ಲಿ ಏನಾದ್ರು ಬುಕ್ ಲಾಂಚ್ ಮಾಡಿದ್ರೆ ರಿಲೇಟೆಡ್ ಟು ಮ್ಯಾನಿಫೆಸ್ಟೇಷನ್, ಡೆಫಿನೆಟ್ಲಿ ಈ ತರದೊಂದು ಕವರ್ನ ಕೊಡ್ತೀನಿ. ಸೊ ದಟ್ ತುಂಬಾ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರ್ಬೇಕು. ಸೊ ಈ ತರ ಸುತ್ಬಿಟ್ಟು ನೀವು ಲಾಕ್ ಮಾಡಿ ಇಟ್ಕೊಳ್ಳೋವಂಥದ್ದು. ವೆರಿ ವೆರಿ ಯೂನಿಕ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಈ ತರದೊಂದು ಬುಕ್ನ ಮಾಡಿರೋದು. ತುಂಬಾನೇ ಚೆನ್ನಾಗಿದೆ. ನಂಗೆ ಕಲರ್ ಕೂಡ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ಇನ್ನು ಬ್ಲ್ಯಾಕ್ ಇತ್ತೇನಪ್ಪ ಅನ್ಸುತ್ತೆ, ಅಥವಾ ಯಾವ್ದೋ ಬೇರೆ ಕಲರ್ ಇತ್ತು. ಬಟ್ ನನ್ಗಿದು ತುಂಬಾನೇ ಇಷ್ಟ ಆಯ್ತು ಅಂತ ಇದನ್ನೇ ತಗೊಂಡೆ. ಸೊ ಇದನ್ನು ಕೂಡ ಅಮೆಝಾನ್ ಇಂದ ತರಿಸಿದ್ದು. ಇದೇನಪ್ಪಾ ಅಂದ್ರೆ, ಇವಾಗ ಮೇಕಪ್ ಎಲ್ಲ ಮಾಡ್ಕೊಂತಿರ್ತೀವಲ್ವಾ, ಅವಾಗ ಕನ್ನಡಿ ನೋಡ್ಕೊಳಕ್ ಆಗಲ್ಲ. ಪ್ರತಿ ಸಲ ಹಿಂಗ್ ನೋಡ್ಕೊಂಡು ಮೇಕಪ್ ಮಾಡ್ಕೋಬೇಕು. ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಂಗೆ ನಿಜ ಗೊತ್ತಿಲ್ಲ. ಮಿರರ್ ಎಲ್ಲಿದ್ಯೋ, ನಾನು ಎಲ್ಲಿದ್ದೀನೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೋಸ ಮಾಡ್ಬಿಟ್ಟಿದ್ದಾರೆ ಗೈಸ್. ಐ ಡೋಂಟ್ ಥಿಂಕ್ ಸೊ ಇದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಿರರ್ ಏನೋ, ಇದು ಮಿರರ್ ತರಾನೇ ಅನ್ನಿಸ್ತಿಲ್ಲ. ಬಿಕಾಸ್ ನನ್ನ ಮುಖನೇ ಕಾಣಿಸ್ತಿಲ್ಲ ಇದ್ರಲ್ಲಿ. ನೋಡಿ, ಏನೋ ಗೊತ್ತಿಲ್ಲ ಅದೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ಬೆಟರ್ ರಿಟರ್ನ್ ಕೊಡ್ತೀನಿ, ಯಾಕಂದ್ರೆ ಹತ್ರ ಪ್ಯಾಕೇಜಿಂಗ್ ಇದೆ. ಸೊ ಐ ಥಾಟ್ ಅದಕ್ಕೆ ಅಂತ ತರಿಸಿದ್ದು, ಹಿಂದೆಗಡೆ ಮಿರರ್ ನೋಡ್ಕೊಂಡು ಮೇಕಪ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಬಟ್ ಇದು ಚೆನ್ನಾಗಿಲ್ಲ, ರಿಟರ್ನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಮೀಶೋ ಇಂದ ತರಿಸಿದೀನಿ. ಟೀ ಶರ್ಟ್ಗಳು ಆರ್ಡರ್ ಮಾಡಿದ್ದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಎವಿಲ್ ಐ ತರದೊಂದು ಟೀ ಶರ್ಟ್ ನ ಆರ್ಡರ್ ಮಾಡಿದ್ದೆ. ಸಕ್ಕದಾಗಿದೆ ಆಯ್ತಾ, ಫಿಟ್ಟಿಂಗ್ ಚೆನ್ನಾಗಿದೆ. ನೀವು ಬೇಕಾದ್ರೆ ಇನ್ನೂ ಒಂದು ಸೈಜ್ ಕಡಿಮೆಗೆ ಹೋಗ್ಬೋದು. ಬಟ್ ಇದು ಕೂಡ ಫಿಟ್ ಆಗಿ ಆಗುತ್ತೆ. ಇದು ಯಾವುದು ಏನೋ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬಟ್ ಇದು ಚೆನ್ನಾಗಿದೆ. ಎಲ್ಲ 200 ರೂಪೀಸ್ ಒಳಗಡೆನೆ ಇದೆ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ, ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ.
ಸೊ ಇನ್ನೊಂದು ವೈರಲ್ ಟಾಪ್ ನ ತರಿಸಿದೀನಿ ಇನ್ ದ ಕಲರ್ ಬ್ಲೂ. ಸೊ ಸಕ್ಕದಾಗಿದೆ ಆಯ್ತಾ, ಇದು ಕೂಡ ಚೆನ್ನಾಗಾಗತ್ತೆ. ಅಂಡ್ ಬಟ್ ಯಾಕೋ ಗೊತ್ತಿಲ್ಲ ಬೇಡ ಅಂತ ಅನ್ನಿಸ್ತದೆ ನನ್ಗೆ. ಲೆಟ್ಸ್ ಸಿ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಇಲ್ಲಿವರೆಗೂ ಬರುತ್ತೆ, ನೀವು ಬೇಕಾದ್ರೆ ಹಿಂಗೆ ಎಳೆದು ಕೂಡ ಹಾಕೋಬಹುದು, ಅಷ್ಟು ಚೆನ್ನಾಗಿದೆ. ಬ್ಲೂ ಕಲರ್ ಜೀನ್ಸ್ ಮೇಲೆ ಎಕ್ಸಾಕ್ಟ್ಲಿ ಈ ಬ್ಲೂ ಅಲ್ಲ, ನಾರ್ಮಲ್ ಇನ್ನೊಂದು ಬ್ಲೂ ಬರುತ್ತಲ್ಲ ಅದ್ರ ಮೇಲೆ ನೀವು ಇದನ್ನ ಪೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತೀರಾ ಗೈಸ್. ಫುಲ್ ಸ್ಲೀವ್ ಇದೆ, ಚೆನ್ನಾಗಿದೆ. ಇನ್ನೊಂದು ಬಂದು ಟ್ಯೂಬ್ ಟಾಪ್ ತರ ತರಿಸಿದೀನಿ, ಇದಿಷ್ಟ ಇರೋದು. ಇದೇ ತರ ಬ್ರಾಸ್ ಬರುತ್ತೆ, ಅದನ್ನ ಹಾಕೊಂಡು ನೀವು ಹಾಕೋಬಹುದು. ಚೆನ್ನಾಗಿದೆ, ನೋಡಿದ ತಕ್ಷಣ ಕ್ಯೂಟ್ ಅಂತ ಅನಿಸ್ತು. ಇದೇ ನೀವು ಸ್ಕರ್ಟ್ ಮೇಲೆ ಕೂಡ ಸ್ಟೈಲ್ ಮಾಡ್ಬೋದು. ವೈಟ್ ಕಲರ್ ಸ್ಕರ್ಟ್ ಅಥವಾ ಬ್ಲಾಕ್ ಸ್ಕರ್ಟ್ ಮೇಲೆ ಸ್ಟೈಲ್ ಮಾಡೋದು ಚೆನ್ನಾಗಿರುತ್ತೆ. ಇವನ್ ಜೀನ್ಸ್ಗೂ ಕೂಡ ಸೂಪರ್ ಆಗಿರುತ್ತೆ. ಶಾರ್ಟ್ ಅಥವಾ ಲಾಂಗ್ ಎರಡು ಸ್ಕರ್ಟ್ ಮೇಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ಪರವಾಗಿಲ್ಲ, ನಾಟ್ ದಟ್ ಬ್ಯಾಡ್. ಬಟ್ ಇಲ್ಲಿ ಒಂದು ಸ್ಟ್ರೈಪ್ಸ್ ಏನೋ ಅಂತಾರೆ ಸಮಥಿಂಗ್, ಅದ್ ಕೊಡ್ತಾರೆ ಆಯ್ತಾ, ಅದ್ ಕೊಟ್ರೆ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಹಿಂಗ್ ಬಿದೋಗಲ್ಲ ಕೆಳಗಡೆ. ಸೊ ನಾನು ಲಾಸ್ಟ್ ಟೈಮ್ ತಗೊಂಡಿದ್ ರೆಡ್ ಟಾಪ್ ಅಲ್ಲಿ ಆತಿರೋದಿತ್ತು, ಬಟ್ ಈ ಟಾಪ್ ಅಲ್ಲಿ ಅಷ್ಟಿಲ್ಲ. ಬಟ್ ಕೇರ್ಫುಲ್ ಆಗಿ ಹಾಕೋಬೇಕಷ್ಟೆ. ಇನ್ನೊಂದು ಕೂಡ ವೈಟ್ ಟಿ ಶರ್ಟೇ ತರಿಸಿದೀನಿ. ಐ ಡೋಂಟ್ ನೋ, ಈ ಸಲ ಫುಲ್ ಎಲ್ಲ 3 ವೈಟ್ ತಗೊಂಡ್ಬಂದಿದ್ದೀನಿ. ಸೊ ಈ ತರ ಇದೆ, ಒಂಥರ ಪಿಂಟ್ರೆಸ್ಟಿ ಪ್ರಿಂಟೆಡ್ ವೈಟ್ ಟಿ ಶರ್ಟ್ಸ್ ತರ ತರಿಸಿದೀನಿ. ಚೆನ್ನಾಗಿ ಕಾಣಿಸ್ತದೆ ಈ ಪ್ರಿಂಟು. ಸ್ಪೆಷಲಿ ಹುಡುಗಿರಿಗೆಲ್ಲ ಸ್ವ್ಯಾಗ್ ಆಟಿಟ್ಯೂಡ್ ಆ ತರದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಕ್ವಾಲಿಟಿನೂ ಬೆಟರ್ ಆಗಿದೆ. ಜಸ್ಟ್ ಒನ್ ಟೈಮ್ ಹಾಕೊಂಡು ಯೂಸ್ ಮಾಡೋದಲ್ವಾ, ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು ನೀವು. ಇದೊಂದು ಬುಕ್ನ ತರಿಸಿದ್ದೀನಿ ಗೈಸ್, ಗುರುನಾಥರ ಸನ್ನಿಧಿಯಲ್ಲಿ ಅಂತ. ಮೇ ಬಿ ಇದ್ರದ್ದೊಂದು ಬ್ಲಾಗ್ ಮಾಡಿದ್ದೀನಿ, ಅದ್ರಲ್ಲಿ ಬರುತ್ತೆ ಇದೊಂದು. ಸೊ ಅದನ್ನು ತರಿಸಿದ್ದೆ, ಈ ಬುಕ್ಕನ್ನ ಓದೋಣ ಅಂತ ಹೇಳ್ಬಿಟ್ಟು. ಇದು ಗುರು ಪೂರ್ಣಿಮೆ ದಿವಸ ನನಗೆ ಬಂದು ಸೇರಿತ್ತು. ಸೊ ಇದೊಂದು ಬುಕ್ ಕೂಡ ಆರ್ಡರ್ ಮಾಡಿದ್ದೆ. ಒಂದು ಮೈಂಡ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು, ಇದನ್ನು ಕೂಡ ರೀಸೆಂಟಾಗಿ ಆರ್ಡರ್ ಮಾಡಿ ತರಿಸಿದ್ದು. ಇದು ಕೂಡ ಅರ್ಧ ಏನೋ ಇಷ್ಟು ಓದಿದ್ದೀನಿ, ಇನ್ನೂ ಓದಬೇಕು. ಈ ಥರ ಸಾಕಷ್ಟು ಬುಕ್ಗಳನ್ನ ಓದೋಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಸ್ವಲ್ಪ ಫ್ರೀ ಇರುತ್ತಲ್ಲ, ಅವಾಗ ಕುತ್ಕೊಂಡು ಈ ಥರ ಬುಕ್ಸ್ ಎಲ್ಲ ಓದಿ ಖಾಲಿ ಮಾಡ್ತೀನಿ. ಸೊ ಇನ್ನೂ ಕೆಲವೊಂದು ಬುಕ್ಸ್ನೆಲ್ಲ ಆರ್ಡ್ರ್ ಮಾಡಬೇಕು. ತಂದಾಗೆಲ್ಲ ನಿಮಗೆ ಟ್ಯಾಗ್ ಮಾಡ್ತೀನಿ, ಅವಾಗ ಬೇಕಾದ್ರೆ ಚೆಕ್ಔಟ್ ಮಾಡಿ. ಸೊ ಇಷ್ಟು ಶಾಪಿಂಗ್ ಮಾಡಿರೋದು, ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಶಾಪಿಂಗ್ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ತಿಂಗಳಲ್ಲಿ ಇಷ್ಟೆಲ್ಲ ಐಟಮ್ಸ್ನ ನಾನು ತರಿಸ್ಕೊಂಡಿದ್ದಾಯಿತು. ಅಂಡ್ ಎಸ್, ಈ ಮಂತ್ಗೆ ಶಾಪಿಂಗ್ ಡನ್ ಆಗಿದೆ ನಂದು. ನೆಕ್ಸ್ಟ್ ಮಂತ್ ನೋಡೋಣ ಏನ್ ಮಾಡೋದು, ತರ್ಸ್ಕೊಳ್ಳೋದು ಬಿಡೋದು ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಫುಲ್ ಆಗಿ ಕೂತು ನೋಡಿದಕ್ಕೆ. ಅಂಡ್ ಇಷ್ಟ ಆದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಎಲ್ಲ ಅವೈಲಬಲ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ನಿಮ್ಗೆ ಹೆಂಗ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೂ ಕೂಡ ತಿಳಿಸಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಹ್ಯಾಪಿ ವೀಕೆಂಡ್ ಗೈಸ್.